ಹಲೋ. ಏ ಸ್ನೇಹಿ. ಹಲೋ. ಹಲೋ ಯಾರು? ನಾನೇ ನಿಮ್ಮ ಅಮ್ಮನು. ಯಾಕೆ ಫೋನ್ ನಂಬರ್ ಇಲ್ಲೇನೆ? ಅಯ್ಯ ಭಗವಂತ, ಇನ್ನ ಬದುಕಿದ್ಯಾ? ಅಯ್ಯೋ ನೀನು ಒಟ್ಟುಟ್ಟೋಗ ಅದ್ಯಾಕೆ ಹಂಗಂತ ಇದೆಯಾ? ಮತ್ತೆ ಮೊನ್ನೆ ಅದ್ಯಾವ್ದು ದೆವ್ವ ನಮ್ಮ ಮೈ ಮೇಲೆ ಹಾಕೊಂಡು ಬಂದಿದ್ದಲ್ಲ ನಮ್ಮ ಮನೆಗ. ನನ್ನ ಗಂಡಕ ಇಲ್ದಿದ್ದ ಜಗಳ ತಂದಿತ್ತಲ್ಲ. ಏನ್ ಹೇಳ್ತಾ ಇದೀಯ? ನಿಜನ ಹೇಳ್ತಾ ಇದ್ದೀನಿ. ಅಯ್ಯೋ ಹೌದೇನೆ, ಇವರೆಲ್ಲ ಹೇಳಿದ್ರು ನಾನು ನಂಬಿಲ್ಲ. ನೀನು ಹಿಂಗೆ ಹೇಳ್ತಾ ಇದೀಯಲ್ಲೇ ಸ್ನೇಹಿ. ಇರೋದೇ ಹೇಳ್ತಾ ಇದ್ದೀನಮ್ಮ. ಹೆಂಗಿದ್ಯಾ ಇವಾಗ? ಮೇಡಲೆ ನಾನು ಫೋನ್ ಏನಕ್ಕೆ ಮಾಡಿದ್ದು ಅಂದ್ರೆ ಅದೇ ಅವಳು ನಿನ್ನ ಚೌತಿ ಬಂದಿದ್ಲಮ್ಮ. ಯಾವುದೇನಮ್ಮ? ಯಾವಾಗ ಬಂದಿದ್ಲು? ಕಾರ್ಗೀರೆಲ್ಲ ಓಡಿಸ್ತಾಳೆ. ಕಾರಕ್ಕ ಬಂದಿದ್ಲು. ಅದೇ ನನ್ನ ಮೈ ಮೇಲೆ ದೆವ್ವ ಇತ್ತಂತೆ. ಆ ದೆವ್ವದು ಫ್ರೆಂಡ್ ಅಂತೆ ಅವಳು. ಕಣ್ಪೆಕ್ಸಿಗೆ ಹಾಕೊಂಡು ಕಪ್ಪು ಸೀರೆ ಉಟ್ಕೊಂಡು, ಆಮೇಲೆ ಒಂದು ರಟ್ಕಾಸ ಇತ್ತಮ್ಮ ಕತ್ತಾಗ ಚೈನ್ ಹಾಕೊಂಡು ಬೂಟುಗಳು ಹಾಕೊಂಡು ಬಂದಿದ್ಲಮ್ಮ. ಚೆನ್ನಾಗಿ ಅವಳಲೆ. ನಿಮ್ಮ ಯಜಮಾನು ಸತ್ತೋಗ್ಬಿಟ್ಟವಳೆ ಅಂತ ಹೇಳಿದ್ನ. ಚೆನ್ನಾಗಿ ಅವಳಲೆ ಸ್ನೇಹಿ. ಹೌದಾ? ಏನು ಹೇಳಿದ್ಲಮ್ಮ? ಏನು ಹೇಳಿಲ್ಲ ರೀ. ಅದೇ ನಿಮ್ಮ ಅಂಬುಜಜ್ಜಿ ಇತ್ಕೊಂಡು ಓದ್ತೀಯನಮ್ಮ ಅಲ್ಲಿಗ ಅಂತ ಕೇಳಿದ್ಲು. ನಾನು ಕೇಳಿದ್ನಿ. ನಾನೇನು ಸುಮ್ಮನೆ ಬಿಟ್ಟು ನಾನು ಹೋಗಲ್ಲ ಅಂತ ಹೇಳಿದ್ಲು. ನನಗೆ ಬೇಕಾಗಿಲ್ಲ, ನಾನು ಹೋಗಲ್ಲ, ಮಗುನ ಕರ್ಕೊಂಡು ಹೋಗ್ತೀನಿ. ನಾನು ಇಷ್ಟಿನಿಂದ ಮದುವೆ ಆಗಿಲ್ಲ ಅಂತ ಅನ್ಕೊಂಡಿದ್ನಿ. ಇವಾಗ ಮದುವೆ ಆಗ್ಬಿಟ್ಟವನೆ, ಮಗು ಯಾಕೆ ನಾನು ಬಿಡಲಿ, ನಾನು ಮಗುನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಹೌದಾ? ಹೂಲೆ, ಮಗುನ ಕರ್ಕೊಂಡು ಹೋಗಕ್ಕೆ ಬರ್ತಾಳೆ ಏನೋ. ಎಲ್ಲ ನಿಮ್ಮ ಯಜಮಾನ್ ಅವನೇ ರೂಮಾಗ ಅದೇನೋ ಕಂಪ್ಯೂಟರ್ಗೆ ಏನೋ ಮಾಡ್ತಾವನೆ. ಬರ್ತೀನಿ ಅಂತ ಹೇಳಿದ್ಲೆ ನಮ್ಮ ಇಲ್ಲಿಗ. ಹೂನೇಲೆ ನಿಮ್ಮ ಯಜಮಾನು ಅವಳು ಸತ್ತೋಗೋಳೆ ಅಂತ ಯಾಕಂತ ಹೇಳಿದ್ದು. ಅವಳು ಈ ಅಪ್ಪನ್ಗೆ ಹಂಗೆ ಟಾರ್ಚರ್ ಕೊಟ್ಲಂತೆ ನಮ್ಮ ಯಜಮಾನ್ಕ. ಅದಕ್ಕೆ ಮುಂಚೆ ಕೆಟ್ಟೋಗಿ ಈ ಅಪ್ಪನಂತೆ ಆ ಅಪ್ಪನ ಜೊತೆ ಕಳಿಸ್ಬಿಟ್ಟಿತ್ತು. ಮಗುನ ಕೊಡು ಅಂದ್ಲಂತೆ. ಕೊಡಿಲ್ಲಂತೆ. ಹೇಳಿದ್ನು ಎಲ್ಲನೂ. ನೀನು ಅವತ್ತು ಬಂದು ನಾವಿಬ್ರಿಗೂ ಜಗಳ ತಂದಿದ್ದಲ್ಲ, ಆವಾಗಿಂದ ನಾನಂತೂ ನೆಮ್ಮದಿಯಾಗೇ ಇಲ್ಲಮ್ಮ. ಆಯಪ್ಪನು ನೆಮ್ಮದಿಯಾಗಿರೋಕೆ ಬಿಡ್ತಾ ಇಲ್ಲ, ನಾನು ನೆಮ್ಮದಿಯಾಗಿಲ್ಲ. ಹಿಂಸೆ ಕೊಡ್ತಾ ಇದ್ದೀನಿ. ನಂಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ. ಆ ಮಗುಗೂ ದಾರಿ ತಪ್ಪಿಸ್ಬಿಟ್ಟೆ ನೀನು ಅವತ್ತು. ಅವಳು ಆವಾಗಲೂ ಅಷ್ಟೇ ತತ್ಲು ಅಷ್ಟೇ. ತಿರ್ಗಿ ಅವಳು ಪಾಡ್ಕೊಳ್ಳು ಆಟ ಆಡ್ಕೊಂತಾವಳೆ. ಮಗು ಕೊಟ್ಬಿಡ್ತೀನಿ ಅಮ್ಮ. ಮಗು ಅದು ಎಳೆ ಮಗು. ಏನೋ ದೊಡ್ಡವರಾದರೆ ಬುದ್ಧಿ ಹೇಳ್ಬೋದು. ನೋಡೋಣ ಇರು, ಬರ್ತೀನಿ ಅಂತ ಹೇಳಿದ್ಲೇನು. ನಿಮ್ಮ ತಾತ್ಮಿಕ ರಾಮಕ ಎಲ್ಲ ಹೇಳ್ತಾ ಇದ್ಲು, ಓದ್ತೀನಿ ಮಗುನ ಕರ್ಕೊಂಡು ಓದ್ತೀನಿ ಅಂತ ಹೇಳ್ತಾ ಇದ್ಲು. ಒಟ್ನಾಗೆ ಮಗುನ ಕರ್ಕೊಂಡು ಹೋಗ್ಬೋದ್ಲೆ ಅವಳು. ಅವನಲ್ಲ, ಅವನ್ನ ಬಿಟ್ಟು ಬೇಕಾದ್ರೆ ಇತ್ತಾಳಂತೆ, ಮಗುನ ಬಿಟ್ಟಿರಲ್ಲಂತೆ. ಮಗುನ ಅವಕ್ಕೋಸ್ಕರ ನಾನು ಬರ್ತೀನಿ ಇನ್ಮೇಲೆ ಅಂತ ಇದ್ಲಮ್ಮ. ನೋಡಮ್ಮ, ಮಗು ಇಷ್ಟಪಟ್ಟು ನಮ್ಮ ಅಮ್ಮನ ಜೊತೆಗೆ ಓದ್ತೀನಿ ಅಂತಂದರೆ ಕಳಿಸ್ಕೊಡ್ತೀನಿ. ಯಾಕಂದರೆ ಅದು ಎಳೆ ಮಗು ಪಾಪ, ಅದಕ್ಕೇನು ಗೊತ್ತಾಗ್ತದಮ್ಮ. ಅವ್ರ ಅಮ್ಮನ ಆಶ್ರಯ ಬೇಕು ತಾನೇ. ಇಲ್ಲ ನಾನು ಹೋಗಲ್ಲ ಅಂತಂದ್ರೆ ನಾನು ನೋಡ್ಕೊತೀನಿ. ಅಮ್ಮ ತಾತ್ನಿ ನನ್ನ ಮಗು ವಿಷಯಕ್ಕೆ ಅದೇ ತಾತ್ನಿ ಹೇಳಿದ್ದು. ಎಳೆ ಮಗು ನೀನು ಹೇಳ್ದಂಗೆ ಹೇಳಿದ್ನು ತಾತ್ನಿ. ಆ ಮಗು ಇಷ್ಟಪಟ್ಟರೆ ಕರ್ಕೊಂಡೋಗಮ್ಮ, ಇಲ್ಲಾಂದ್ರೆ ಬಿಡಮ್ಮ ಅಂತ. ಬಲವಂತವಾಗಿ ಕರ್ಕೊಂಡೋಗ್ಬೇಡ ಅಂತ. ಓದ್ತಾಳೇನೆ ಅವಳು? ಇಲ್ಲಮ್ಮ, ಏನೋ ಅವಳಿಗೆ ಅವ್ರ ಅಮ್ಮನ ಕಡೆ ಗಮನ ಕಮ್ಮಿ. ನೀನು ಅವತ್ತು ಬಂದಾಗ ಹೇಳ್ದಾಗ ಹತ್ತಿದ್ದಷ್ಟೇ ಅವಳು. ಆಟ ಆಡಕ್ಕೆ ಹೋಗ್ತಾಳೆ. ಬರ್ತಾಳೆ, ಬಂದಾಗ ಏನೋ ಒಂದು 5 ರೂಪಾಯಿ 10 ರೂಪಾಯಿ ಕೈಯಾಗಿ ಇಕ್ಕಿದ್ರೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಅವ್ರ ಅಮ್ಮನ ಕಡೆ ಗಮನ ಕಮ್ಮಿ ನಮ್ಮ ಅವಳಿಗೆ. ಏನೋ ಅವ್ರ ಅಮ್ಮನ ಸುದ್ದಿ ಅಷ್ಟಾಗೆ ಮಾತಾಡಲ್ಲ ಅವಳು. ನೋಡೋಣ ಇರಮ್ಮ, ಅವ್ರ ಮಗುನ ಕಿತ್ಕೊಳಕ ನಾವ್ಯಾರೋ. ನೋಡಮ್ಮ, ಅವಳು ನನ್ನ ಹತ್ರ ಇದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ ಅವಳನ್ನ. ಮಗುಗೆ ಮೋಸ ಮಾಡಲ್ಲ. ನಮ್ಮ ಅಮ್ಮನು ಅಂತ ರಾತ್ರಿ ಎಲ್ಲ ನನ್ನೇ ತಪ್ಕೊಂಡು ಮಲ್ಕೊಂಡಿರ್ತಾಳೆ. ನಾನು ಆ ಮಗುಗೆ ಮೋಸ ಮಾಡಲ್ಲ. ನಾಳೆ ಬೆಳಗ್ಗೆ ನಾನು ಹೊಟ್ಟೆ ಮಗು ಆದ್ರೂ ಅದಕ್ಕೆ ನಾನು ಮೋಸ ಮಾಡ್ತೀನಿ. ಅವಳಿಗೆ ಮಾತ್ರ ಮೋಸ ಮಾಡಲ್ಲ ನಾನು. ಆ ಮಗು ಮೇಲೆ ಬಿಟ್ಟಿದ್ದೀನಮ್ಮ. ಅವಳು ಹೋದ್ರೆ ನನ್ನ ಮನ್ಸ್ಗೂ ಅಷ್ಟು ಬೇಜಾರಾಗ್ತದೆ. ಇನ್ನು ತಾಯಿ ಮಗುನ ದೂರ ಮಾಡೋಕ್ಕತ್ತೈತೇನಮ್ಮ? ತಾಯಿ ಮಗುನ ದೂರ ಮಾಡಿ ಆ ಪಾಪ ನಾನು ಕಟ್ಕೊಂಡ್ಲಾ? ಹೋದ್ರೆ ಹೋಗ್ಲಿ ಬಿಡು. ಕರ್ಕೊಂಡು ಹೋಗ್ತೀನಿ ಅಂತ ಬಂದರೆ ಕಳ್ಸ್ಕೊಟ್ಬಿಡು. ನಿಮ್ಮ ಯಜಮಾನ್ ಜೊತೆಗೆ ಇರಲ್ಲಂತೆ ಅವಳು. ಇಷ್ಟ ಇಲ್ಲಂತೆ, ಇರಲ್ಲಂತೆ. ಇದ್ಬಿಟ್ರೆ ನಾನು ಬಿಟ್ಬಿಡ್ತೀನ? ನೀನು ನೋಡೋ ಇದೊಳ್ಳೆ ಚೆನ್ನಾಗದಲ್ಲ. ಅವತ್ತು ನನಗೆ ಸತ್ತೋಗೋಳೆ ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂಡ್ಬಂದಿತ್ತು. ಇವಾಗ ಬದುಕೋಳೆ ಅವಳು ಬಂದು ಇಲ್ಲಿ ಇರ್ತಾಳೆ ಅಂತಂದ್ರೆ ನಾನು ಸುಮ್ಮನೆ ಇರ್ತೀನೇನಮ್ಮ? ಎಂತ ಮಾತು ಹೇಳ್ತೀಯ ನೀನು? ಬಾಮೋ ಊರ್ಕ. ಬರ್ತೀನಿರು. ಇವಾಗ ದ್ರಾಕ್ಷಿ ಗಿಡದ ಅಷ್ಟು ಮುದ್ದೊಳಿಬೇಕು. ಆಶಂಕನ್ ಬೇರೆ ಮದುವೆ ಆಗೋನೆ. ಆಗೋನಂತೆ ರಿಸೆಪ್ಷನ್ ಅಂತ ಫೋನ್ ಮಾಡಿದ್ನು. ಗುರುವಾರ ರಿಸೆಪ್ಷನ್ ಬಂದ್ಬಿಡು ಸ್ನೇಹಿ ಅಂತ. ಇಲ್ಲಿಗೆ ಬರ್ತೀರೇನೋ? ಇಲ್ಲಮ್ಮ, ಅಲ್ಲಿಂದ ಹಂಗೆ ಚೌಟ್ರಿ ತಕ್ಕ ಬಂದು ಆ ಕಾರಾಗ ಬಂದ್ಬಿಡ್ತೀರಿ. ಮಗುನು ಕರ್ಕೊಂಡು 3 ಬಂದು ಬರ್ತೀರಿ. ಇಲ್ಲಿ ಮನೆಗೆ ಯಾರಮ್ಮ ಇರ್ತಾರೆ? ಮನೆಗೆ ಎಷ್ಟು ಕೆಲಸ ಇರ್ತದೆ? ಏನು 3 ಜನ ಕೂಲ್ ಮಾಡೋಕೋದೇನೋ ದೊಡ್ಡ ಕೆಲಸನೇ ನಿನಕ? ಮನೆ ಹತ್ರ ಯಾರನ್ನ ಒಬ್ರು ಇರಬೇಕಮ್ಮ. ಇಲ್ಲ ಅಂತಂದ್ರೆ ಆಗ್ತದ? ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಆಗಲ್ಲಮ್ಮ, ಹಂಗೆಲ್ಲ ಸಂಸಾರ ಬಿಟ್ಟು ಬರೋಕ್ಕಾಗಲ್ಲ. ನಾವು ಹಂಗಿಂದ ಹಂಗೆ ಚೌಟ್ರಿ ತಕ್ಕ ಬಂದವ್ರು ಅಷ್ಟು ತಿದ್ಬಿಟ್ಟು ಊಟ ತಿನ್ಕೊಂಬರ್ತೀರಿ. ಚೈತನ್ಯ ಫೋನ್ ಮಾಡಿದ್ಲಾ? ಇಲ್ಲ ಮಾಡಿಲ್ಲ. ಸಾಯಂಕಾಲ ಮಾಡಬೇಕು ನಾನೇ. ಇವಾಗ ಎಷ್ಟು ತಿಂಗ್ಳಿಗೆ ಬಿದ್ದದೆ? ಶ್ರೀಮಂತ ಮಾಡಿಸ್ರಿ ಕರ್ಕೊಂಬರ್ಬೇಕಲ್ಲ. 9 ತಿಂಗ್ಳಿಗೆ ಬಿದ್ದೈತೆ ಅಂತ ಹೇಳು. ಅದೇ ಇವಾಗ ನಾನು ಅನ್ಕೊಂಡು 9 ತಿಂಗ್ಳಿಗೆ ಬಿದ್ದಿರ್ತದೆ ಅಂತ. ಶ್ರೀಮಂತ ಮಾಡಿ ಕರ್ಕೊಂಬರೋದು, ಇಲ್ಲ ಅಂತಂದರೆ ಅಲ್ಲೇ ಹೆರಿಗೆ ಆದ್ಮೇಲೆ ಕರ್ಕೊಂಬರೋದು ನೋಡೋಣ. ಶ್ರೀಮಂತ ಮಾಡ್ಬೋದು. ಶ್ರೀಮಂತ ಮಾಡಿ ಕರ್ಕೊಂಬರೋಕ್ಕಾಗಲ್ಲಮ್ಮ, ಬಾವನ್ ಕಳ್ಸಲ್ಲ. ಅಲ್ಲೇ ಎಲ್ಲ ನೋಡ್ತಾ ಇರೋದು. ಅಲ್ಲೇ ಹೆರಿಗೆ ಆದಮೇಲೆ ಬರ್ಬೋದು ಅನ್ಕೊಂತೀನಿ. ಸರಿ, ಅವಳು ಬಂದರೆ ನೋಡು ಮಗುನ ಕೇಳು. ಓದ್ತೀನಮ್ಮ ನಿಮ್ಮ ಅಮ್ಮನ ಜೊತೆಗ ಅಂತ ಕೇಳ್ಬಿಟ್ಟು ಅದೇನೋ ನೋಡು ನಿಮ್ಮ ಯಜಮಾನ್ ಕೇಳು ಹಿಂಗೆ ಬಂದಿದ್ಲಂತೆ ಅಂತ. ಸರಿ ಹೇಳ್ತೀನಮ್ಮ.
ಹೇಳೇ ನಿಮ್ಮ ಯಜಮಾನ್ಕ ಮರಿಬೇಡ. ಹ್ಞೂ ಹೇಳ್ತೀನಿ, ಜಗಳ ಏನು ಮಾಡಕ್ ಹೋಗ್ಬೇಡ. ಅಯ್ಯೋ ನಾನೇನು ಜಗಳ ಮಾಡಕ್ ಹೋಗ್ಲಿ, ಅವಳು ಜಗಳ ರಗಳೆ ಅಂತ ಅವಳಲ್ಲೇ ಸೈಲೆಂಟ್ ಜಾಸ್ತಿ ಅವಳು. ಏನೋ ಯಾರು ಕೇಳೋದು, ಅವಳು ಚೆನ್ನಾಗೊಳ್ಳಿ. ನಮ್ಮ ಕಾರುನೇ ಇಲ್ಲ, ಕಾರುಣಕ್ಕಿನ್ನ ಚೆನ್ನಾಗೊಳ್ಳೆ. ಹ್ಞೂ ಹೌದೇ, ಹ್ಞೂ ಚೆನ್ನಾಗೊಳ್ಳೆ. ಕೂದಲು ಉದ್ದುಗ ಕಣ್ಪೆಕ್ಸಿಗಳು ಹಾಕೊಂಡು ಚೆನ್ನಾಗೊಳ್ಳೆ ನೋಡಕ್ಕ. ನಾಲ್ಕು ನೋಡಿದ ತಕ್ಷಣ ಓ ಇವಳೇನಾ ಅಂತ ಅನ್ಕೊಂಬಿಟ್ಟೆ. ನೋಡಕ್ಕ ಅಂದಾಚಂದ ಚೆನ್ನಾಗಿದ್ರೇನು ಒಳ್ಳೆ ಮನ್ಸಿರ್ಬೇಕಲ್ಲ. ಇಕ್ಕಮ್ಮ ಫೋನು ನೀನು ಅಂದಾಚಂದ ನಾನು ಮಿಕ್ಸಿಗೆ ಹಾಕೊಂಡು ಕುಡ್ಕೊಂತೀಯ ಅದೇಳು ಮುಖ್ಯವಾಗಿ. ಹ್ಞೂ ಸರಮ್ಮ, ಹ್ಞೂ ಆಯ್ತಮ್ಮ. ಹೆಂಗೋ ನಮ್ಮ ಸ್ನೇಹಿ ಬುದ್ಧಿವಂತಲಾದ್ಲು. ಏನಪ್ಪ ಜಗಳ ರಗಳೆ ಮಾಡ್ತಾಳೇನೋ, 3 ದಿವ್ಸಕ್ಕೊಂದ್ಸತಿ ಓಡ್ ಬರ್ತಾಳೇನೋ ಅಂತ ನನ್ನ ಕದ್ದಿಗ್ಲೆತ್ಕೊಂಡಿತ್ತು. ಹೆಂಗೋ ನೋಡು ನನ್ನ ಸಂಸಾರ ಅಂತ ಒದ್ಲಾಡ್ತಾಳೆ. ಆ ಮಗು ಇತ್ತಾ ಇರ್ಲಿ, ಇಲ್ಲ ಅವ್ರ ಅಮ್ಮನ ಕರ್ಕೊಂಡು ಹೋಗ್ಕೊಳ್ಳಿ ಬಿಡಿ. ಏನು ಮಾಡೋಕ್ಕತ್ತದೆ, ಇನ್ನೇನು ತಾಯಿ ಮಗಳನ್ನ ದೂರ ಮಾಡೋಕ್ಕತ್ತದ? ಎಲ್ಲಾನು ಕರ್ಕೊಂಡು ಹೋಗ್ಕೊಳ್ಳಿ ಬಿಡು ಅವಳ ಮಗುನ. ಅವಳು ಮಸ್ತು ಮಲೈಕಾ ಸುಸ್ತು ಮಲೈಕಾ. ಲೇ ಶುಕುನೆ, ಅಯ್ಯಪ್ಪ ಇವಳು ನೋಡು ಶುಕುನಿ ಅಂತ ಅವಳು. ಇದು ಬೈಸ್ಕೊಂಬಿಟ್ಟದಲ್ಲ ಇವಳಕ. ಏನಕ್ಕ ಅಕ್ಕೋ, ಏನ ದೂರ ನಿಂತ್ಕೊಂಡು ಮಾತಾಡಕೋ? ಲೇ ಯಾಕೆ ಕೋ? ರೆಸ್ಪೆಕ್ಟ್ ಗಿವ್ ಟೇತು ರೆಸ್ಪೆಕ್ಟ್. ಏನ ಗಿವ್ ಟೇತು ರೆಸ್ಪೆಕ್ಟ್? ದೂರ ನೀನ್ಯಾರೋ ನಾನ್ಯಾರೋ? ಲೇ ನಾನಲ್ಲೇ ಸರೋಜಿ. ಯಾವ ಸರೋಜಿ? ವಾ ಇವನೇ ಏಟಿಲ್ ತಿನ್ನಂಗ ನನ್ನ ಕೈಲಿ. ನಮ್ಮ ಸರೋಜಿ ಇಲ್ಲ. ಅದ್ಯಾವುದೋ ದೆವ್ವ ಬಂದು ಸೇರ್ಕೊಂಬಿಟ್ಟದ ನಮ್ಮ ಸರೋಜಿ ಮೈಯಾಗ. ಅದ್ಯಾವುದೋ ಒಂದು ದೆವ್ವ ಬಂದು ಸೇರ್ಕೊಂಬಿಟ್ಟದ ಪಾಪ. ನಮ್ಮ ಸರೋಜಿ ಎಲ್ಲ ಹೋಗಿ ಮಲ್ಕೊಂಡು ನಿಂತವಳೆ. ಏ ದೆವ್ವನೂ ಇಲ್ಲ, ದಿಲ್ರು ಇಲ್ಲ, ಎಲ್ಲ ಹೊರಟೋದ್ವ ದೂಗ್ಲ. ತೋಟದಕ್ಕೆ ಹೋಯ್ದೇನಾ ಎಲ್ಲ ನಿಮ್ಮ ಅಣ್ಣ? ಎಲ್ಲ ಮದ್ವಾಡಿತಾ ಇರ್ಬೇಕೇನೋ. ನೀನು ಹೋಗಿಲ್ಲ ಹಂಗಾದ್ರೆ? ಇಲ್ಲ ನಾನು ಹೋಗಿಲ್ಲ, ಊರೆಲ್ಲ ಒಂದು ಸುತ್ತಾಗ್ತಾ ಇದ್ನೆ. ಯಾಕೋ ಯಾವಾಗ ನೋಡು ಒಬ್ಬನೇ ಬಾಧೆ ಬೀಳ್ಬೇಕು? ನೀನೇನು ಮನೆ ಕೆಲಸ ಮಾಡ್ಕೊಡ್ದೇನಾ? ಮಾಡ್ಕೊಡ್ದು ಅಂತ ಯಾರು ಹೇಳಿದ್ರು? ನಾನು ಮಾಡ್ತೀನಿ. ಇವತ್ತೊಂದು ದಿವಸ ಊರೆಲ್ಲ ಸುತ್ತಾಕ್ತಿದ್ನೆ. ಓ ನಿನ್ ಗಂಡ 3 ದಿವಸ 4 ದಿವಸ ಓಡೋಗ್ಬಿಡ್ತಾನೆ, ಅವಾಗ ಯಾರು ಮಾಡ್ತಾರೆ ಕೆಲಸ ಇಲ್ಲನವಾ? ನಾನೇ ಅಲ್ಲ ಮಾಡೋದು. ನೋಡ ನೀನೇನ ಜಾಸ್ತಿ ಮಾತಾಡ್ತೀನಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ನಡಿ ತೋಟದಕ್ಕ. ಏಯ್ ನೀನು ಹೇಳ್ದಂಗೆ ನಾನು ಕೇಳಲ್ಲ, ನನ್ಗೆ ಇಷ್ಟ ಇದ್ರೆ ಓದ್ತೀನಿ, ಕಷ್ಟವಾದ್ರೆ ಬಿಡ್ತೀನಿ. ಅಪ್ಪ ಅಲ್ಲ 3 ದಿವಸ 4 ದಿವಸ ನಿನ್ನ ಗಂಡು ಓಡೋಗ್ಬಿಡ್ತಾನೆ ಸುನಂದಿ ಜೊತೆಗ, ಅವಾಗ ಯಾರು ಕೆಲಸ ಮಾಡೋದು? ಓಹೋ ಎಂತ ಮಾತು ಹೇಳ್ಬಿಡ್ತೀಯ ನೀನು? ಲೇ ಬಾಯಿ ಮುಚ್ಕೊಂಡಿರೋ. 3 ದಿವಸನೂ ಕಳ್ಬಿದ್ದಿದ್ರೆ ಅದನ್ನೆಲ್ಲಾನು ಒಂದು ವಾರದಂಗ ಕೆಲಸ ಮಾಡ್ತಾನೆ, ಹಗಲು ರಾತ್ರಿ. ಮಾಡ್ತಾನೆ ಹಗಲು ರಾತ್ರಿ. ನಿನ್ನ ಕೆಲಸ ಅಪ್ಪ. ಒಂದು ತಲೆನೋವಲ್ಲ ಏನಾ? ಬಾಯ್ ಏಯ್ ನಡಿಯ, ದ್ರಾಕ್ಷಿ ಗಿಡಕ್ಕೆ ಮದ್ದು ಹೊಡಿಬೇಕು. ನಡಿಯ ತೊಳೆದತ್ರಕ್ಕೆ ಅವನು ಹೋಗೋನೆ. ಇಲ್ಲ ಇವಾಗ ಆಗಲ್ಲ. ಇವಾಗ ಇವನು ಶಂಕರ್ನು ರಿಸೆಪ್ಷನ್ನು ಮುಗಿಯೋವರೆಗೂ ನಾನು ಪಾಟ್ ಕಡೆನೇ ಹೋಗಲ್ಲ. ಇವಾಗ ನಾನು ಎಣ್ಣೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಚೌಟ್ರಿಗೆ ರೆಡಿ ಮಾಡೋದು, ಅಲ್ಲೆಲ್ಲ ನೋಡ್ಕೊಳ್ಳೋದು, ಹೂಗ್ಲು ಎಷ್ಟು ಬೇಕು ಅನ್ನೋದು, ಎಲೆಗಳು ಎಷ್ಟು ಬೇಕು ಅನ್ನೋದು, ಆಮೇಲೆ ಬಾದುಷಾ ಮಾಡೋಕೆ ಏನೇನು ಬೇಕು, ಆಮೇಲೆ ಪಲ್ಲಿಗಳು ಎಷ್ಟು ಪತ್ತಾರ ಪಲ್ಲಿಗಳು ಮಾಡಬೇಕು, ದೋಸೆನ ಪೂರಿನ ಮಸಾಲೆ ದೋಸೆನ, ಆಮೇಲೆ ಆಲೂಗಡ್ಡೆ ಬೋಂಡನ, ಅವೆಲ್ಲ ಲೀಸ್ಟ್ ಮಾಡ್ಬೇಕು. ನಾನು ಇವಾಗ ಇಲ್ಲಿರಲ್ಲ, ಹೋಗ್ಬೇಕು ನಾನು. ಇಲ್ಲ ಒಂದು 5,000 ಕಾಸು ತಳ್ಳಿಲಿ. 5,000 ಎಲ್ಲಿಂದ ತರಲಪ್ಪ ನಾನು? 5,000 ಅಲ್ಲಪ್ಪ, ನಾನು ಗಂಡೋರ್ ಮನೆಗೆ ಹೋಗ್ಬೇಕು. ಲೇ ನಾವು ಗಂಡೋರು ಗಂಡೋರ ಏನಾರ ಯಾರೋ ಒಬ್ರು. ನಾನು ಹೋಗ್ಬೇಕು. ನೋಡಲ್ಲ ಅವನು ಪರಮೇಶಿ ಬಾಳ ಹೋಗೋಣ. ಏನ್ ಮಾಡ್ತೀಯ? ಇಲ್ಲೇ ಕೆಲ್ಸ ಇಲ್ಲ ಕಾರ್ಯ ಇಲ್ಲ ಅಂತ. ಅವ್ರು ಕೆಲಸ ಕಾರ್ಯ ಇಲ್ಲ ಅಂತಂದ್ರೆ ನಿನ್ಗಿಲ್ಲೇನೋ ಕೆಲಸ ಕಾರ್ಯ? ತೋಟದಾಗ ದ್ರಾಕ್ಷಿಗೆ ಮುದ್ದೊಡಿಬೇಕು, ನಡಿಯೋ. ಅವಾಗ ಬೇಕು ಅಂತ ಅಂದ್ಬಿಟ್ಟು 2 ಎಕರೆಗೆ ಹಾಕ್ಸಿರಿ. ಇವಾಗ ಅಲ್ಲಿ ಕೆಲಸ ಮಾಡೋರಿಲ್ಲ. ನಡಿಯೋ ಮುದ್ದೊಡಿ ನಡಿಯೋ. ಬೆಳಗ್ಗೆಯಿಂದ ಅವ್ನು ಹೊಡಿತಾ ಅವ್ನು ಮದ್ದು. ಅವ್ನ ಮಗನ ಕೇಳಿ ಮದುವೆ ಆಗಿಲ್ಲ, ನನ್ನ ಮಗನಿಗೆ ಮದುವೆ ಆಗಿರೋದು. ನೀನು ಕಾಸು ಕೊಡು ನೀನು ಕಾಸು. ನನ್ನ ಹತ್ರ 1 ರೂಪಾಯಿ ಕಾಸಿಲ್ಲ. ನಿನ್ನ ಮಗನ ಹತ್ರ ಇಸ್ಕೋಗ್ಬೇಕಾರೆ ಹೋಗಿ. ಅವನೇ ಕೇಳಲಿ ನಾನು? ಅವನೇ ನಮ್ಮಪ್ಪನೇ. ನೀನು ನಮ್ಮಪ್ಪನ ಕೊಡಪ್ಪ ಸುಮ್ಮನೆ. ನಿನ್ಗಂತೂ ವಯಸ್ಸಾಗದೆ 1 ರೂಪಾಯಿ ಖರ್ಚು ಮಾಡೋಕೆ ಏನಾಗಲ್ಲ. ನಾನು ವಯಸ್ಸಾಗಿದ್ದೀನಿ, ಖರ್ಚು ಮಾಡ್ತೀನಿ. ಕೊಡು. ನೀರು ಖರ್ಚು ಮಾಡೋಂಗೆ ಮಾಡ್ತೀನಿ ನಾನು. ಕೊಡಪ್ಪ ಆಯ್ತಾ? ಇವಾಗ ರಿಸೆಪ್ಷನ್ ಮಾಡ್ತಾವ್ರೆ, ಉಸಿರು ಬುಟ್ಟಿಗೆ ಕಟ್ಟಬೇಕು, ಬೇವಿನ ಸೊಪ್ಪು, ಆಮೇಲೆ ಮಾವಿನ ಸೊಪ್ಪು ಎಲ್ಲ ಕಟ್ಟಬೇಕು. ಅದಕ್ಕೆಲ್ಲ ದುಡ್ಡು ಬೇಕು. ಉಸಿರು ಬುಟ್ಟಿಗಳು, ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಯಾರ ಕಟ್ತಾರೆ ಇವಾಗ? ಎಲ್ಲ ಹೂಗ್ಲಾಗ ಅಲಂಕಾರ ಮಾಡೋದು. ಅಯ್ಯಪ್ಪನ ಯಾರು ಒಪ್ತಿರ್ತಾನೆ. ಬೇಕಾದ್ರೆ ನಾನು ಅಯ್ಯಪ್ಪನ ಕೈಲಿ ಕಾಸು ಕೊಡ್ತೀನಿ. ನಿನ್ನ ಪಾಡಕ್ಕೆ ನೀನು ತೋಟಕ್ಕೆ ನಡಿ. ಉಸಿರು ಬುಟ್ಟಿಗಳು ಊಟದ ಹಬ್ಬಕ್ಕೆ ಕಟ್ಟೋದು ನೋಡಪ್ಪ, ಅದೆಲ್ಲ ಕತೆ ನಂಗೆ ತಿಳಿದು. ನೀನು ಕೊಡ್ತೀಯೋ ಕೊಡಲ್ಲ ಅಷ್ಟು ಹೇಳ್ಬಿಡು. ಕೊಡಲ್ಲ ಏನೋ ಮಾಡ್ತೀಯ ನೀನು? ನಾನು ಕೊಡಲ್ಲ ಅಂದರೆ ಕೊಡಲ್ಲ. ನೋಡ, ನಾನು ಬಲೆ ಕೆಟ್ಟ ನನ್ನ ಮಗನ. ಕೋಪ ಬಂದರೆ ನೋಡು ಚೆನ್ನಾಗಿರಲ್ಲ. ಸುಮ್ಮನೆ ನಾನು ಹೇಳ್ದಂಗೆ ಕೇಳಿದ್ರೆ ಸರಿಯೇ. ಏನೋ ಮಾಡ್ತೀಯ? ಕೇಳಲ್ಲ ಅಂದರೆ ಏನು ಮಾಡ್ತೀಯ? ನಿನ್ನ ಕೈಗೆ ಏನಾಗ್ತದೆ? ಹೇಳದ್ನಲ್ಲ ನಾನು ಕೆಟ್ಟ ನನ್ನ ಮಗನು ಅಂತ. ನೀನು ಕೆಟ್ಟ ನನ್ನ ಮಗನಾದ್ರೆ ನಿನ್ಕಿನ್ನ ಕೆಟ್ಟ ನನ್ನ ಮಗನು ನಾನು. ಬಾಯ್ ಮುಚ್ಕೊಂಡು ಕೆಲಸ ನೋಡೋಗೋ. ಓ ಹಂಗೇನು? ಹೂನಾ ಹಂಗೆ. ಇಕ್ಕು ಭಾಗ ಒಂದು ಗಳ ತಾವನಿಂದ ಹಿಡಿದು, ಒಂದು ಮಕ ತೊಳೆಯೋ ಟವಲ್ ತಾವನಿಂದ ಹಿಡಿದು, ಕಸ ಗುಡಿಸೋ ಪರ್ಕೆ ತಾವನಿಂದ ಹಿಡಿದು, ನೆಲಕ್ಕೆ ಹಾಕೋ ಮ್ಯಾಟಿಗೆ ತಾವನಿಂದ ಹಿಡಿದು ಎಲ್ಲ ಭಾಗ ಬೇಕು ನಂಗೆ. ಭಾಗ ಇಕ್ಕು ಭಾಗ. ಯಾವ್ದ ಭಾಗ? ಯಾವ್ದು ಸಂಪಾದನೆ ಮಾಡಿರೋದು ನೀನು? ನೀನು ಸಂಪಾದನೆ ಮಾಡಿದ್ರೆ, ನೀನು ಹಂಗಾಗಿ ನಾನಿದ್ರೆ ಭಾಗ ಇಕ್ಕು ಅಂತ ಹೇಳ್ಬೇಕು. ನೀನು ಸಂಪಾದನೆ ಮಾಡಿರೋದು ಯಾವುದಿಲ್ಲ. ಹೋಗಲೇ, ನಿಮ್ಮ ತಾತನು ಸಂಪಾದನೆ ಮಾಡಿರೋದು ಯಾವುದಿಲ್ಲ. ಎಲ್ಲ ನಾನು ಸಂಪಾದನೆ ಮಾಡಿರೋದು. ನೋಡಪ್ಪ ಜಾಸ್ತಿ ಮಾತಬೇಡ. ನೀನು ಸಂಪಾದನೆ ಮಾಡಿರೋದು ತಾನೆ ಇಕ್ಕು ಭಾಗ ಇಕ್ಕು. ನನಗ ನನ್ನ ಮಕ್ಕಳು ಇಬ್ಬರಿಗ ನನ್ನ ಹೆಂಡತಿಗ ಭಾಗ ಇಕ್ಕು. ಇವಾಗ ನೀನು ಭಾಗ ಕೇಳೋ ಅಧಿಕಾರ ಇಲ್ಲ. ನಿನ್ನ ಮಕ್ಕಳು ಭಾಗ ಕೇಳಬೇಕು.
ನಿನ್ನ ಮಕ್ಕಳು ಬಂದು ಭಾಗ ಕೇಳಿದ್ರೆ ನಾನು ಭಾಗ ಕೊಡ್ತೀನಿ. ನನ್ನ ಮಕ್ಕಳು ಕೇಳಲ್ಲ ಭಾಗ, ನಾನೇ ಕೇಳ್ತಾ ಇರೋದು. ಭಾಗ ಆಗಬೇಕಂದ್ರೆ ಆಗಬೇಕು ಅಷ್ಟೇ. ನಿಂತ್ಕೊಪ್ಪ, ಏನು ನನಗೆ ದಿಗ್ಲು ಬಿದ್ದು ಹೋಗ್ತಾ ಇದೆಯಾ ನೀನು? ಹಾಂ ಲೇ, ನೀನೇನು ಹುಲಿನ ಶಿರ್ತೇನ ನಿಂಗೆ ದಿಗ್ಲು ಬಿದ್ದು ಹೋಗಕ್ಕ? ಲೇ ಯಾವನ ನೀನು? ನಿನ್ಗೆ ಯಾಕೆ ನಾನು ದಿಗ್ಲು ಬೀಳ್ಬೇಕು? ಎತ್ನೋನ ನೀನು ಸಂತೆಗೆ ತಗೊಂಬಂದಿರೋ ನನ್ನ ಮಗನ ನೀನು 10 ರೂಪಾಯಿ 10 ಸೇರು ರಾಗಿಕ ನಿನ್ಗೆ ಯಾಕಲ್ಲೇ ನಾನು ದಿಗ್ಲು ಬೀಳ್ಬೇಕು? ಇಂಥ ಮಾತಾಡಿದ್ರೆ ನಂಗೆ ಪಾಪ ಬಂದ್ಬಿಡ್ತದೆ. ಅದಕ್ಕೆ ನಾನೇನು ಮಾಡಬೇಕು? ಹೋಗೋ ಮುಂಚೆ ಮಾಡ್ತಾ ಕುತ್ಕೋ ಹೋಗೋ. ಯಾರು ಬೇಡ ಅಂದ್ರು ಕೋಪ ಬಂದರೆ ಕೋಪ ತಣ್ಣಗಾದ್ಮೇಲೆ ಬಾ ಹೋಗೋ. ಹಂಗಾದ್ರೆ ನಾನು ಹೋಗ್ಕೊಡ್ದು ಎಣ್ಣೋರ್ ಮನೆಗ. ಮದುವೆ ಗಂಡೆ ಹೋಗಿ ಡ್ಯೂಟಿ ಮಾಡ್ತಾವನೆ. ನಿಂಗೆ ಇನ್ನೇನು ಅವ್ರ ಅಪ್ಪನಿಗೆ ಇನ್ನೇನು ಕೆಲಸ ಅಲ್ಲಿ? ಮದುವೆ ಗಂಡೆ ಬೆಂಗಳೂರಾಗ ಅವನೇ. ದೊಡ್ಡವನ್ ಮಾತ್ರ ಸುನಂದಿನ ಎಲ್ಲ ಕರ್ಕೊಂಡು 3 ದಿನ 4 ದಿನ ಹೋಗ್ಬೋದು. ಮೊನ್ನೆ ನೋಡಿದ್ರೆ 3 ದಿನ ಹೋಗಿದ್ನು. ನಾನು ಎಲ್ಲಕ್ಕೂ ಹೋಗ್ಕೊಡ್ತಲ್ಲ. ಅವನು ಹೋದ್ರೂ ತೋಟದಾಗ ಪುಟ್ಟಾಗಿ ಕೆಲಸ ಮಾಡ್ತಾನೆ. ಸಾಯೋಬ್ರು ನೀವು ಹಂಗಲ್ಲಲ್ಲ, ಟೈಮಿಂಗ್ಸು ನಿಮ್ಗೆ. ಪಾಪ ಊರಾಗ ಎಷ್ಟು ಜನ ಕಷ್ಟ ಸುಖ ನೋಡಬೇಕು. ಹಾಂ, ಮನೆಗೆ ಉಪ್ಪು ಮೆಣಸಿನ್ಕಾಯಿ ತಂದಾಕ್ಬೇಕು. 10 ಗಂಟೆಗೆಲ್ಲ ಓಡ್ಬಂದ್ಬಿಡ್ತೀಯ ಊರಕ್ಕ. ತಿರ್ಗಿ ಸಾಯಂಕಾಲ 5 ಗಂಟೆಗೆ ಹೋಗ್ತೀಯ. ಇವಾಗ ದೂಸರ ಮಾತಬೇಡ, ನಡೀತು ಅದಕ್ಕೆ. ನಾನು ಹೋಗಲ್ಲ ಅಂದರೆ ಹೋಗಲ್ಲ. ಭಾಗ ಇಕ್ಕು ಭಾಗ. ನೀನು ಮಕ್ಕಳು ಬಂದು ಕೇಳಿ ಆಮೇಲೆ ಇಕ್ತೀನಿ ಭಾಗ. ನೋಡ ಮುದುಕುನ, ಹಾಂ ಎಂಥ ಮುದುಕುನ, ಮೈಯಾಗ ಮಾಂಸ ರಕ್ತ ಕಮ್ಮಿ ಇದ್ರು ಎಷ್ಟು ಹಾರಾಡ್ತಾನೆ ನೋಡ. ನನಗೆ ನೋಡಿ ಹೆಂಗದ ಮೈಯಾಗ ರಕ್ತ ಮಾಂಸ. ನಾನಿಷ್ಟೇ, ಇನ್ನೆಷ್ಟು ಹಾರಾಡಲ್ಲ. ಹೋಗಲೇ ಹೋಗ, ನನ್ನ ಕೆಲಸ ನೀನು ಮಾಡ ನೋಡೋಣ. ಅಲ್ಲ, ಇಷ್ಟು ವಯಸ್ಸಾಗಿ ಎಷ್ಟು ಮಾತಾಡ್ತೀಯ ನೋಡ್ದ ನೀನು. ಇಕ್ಕು ಭಾಗ ಇಕ್ಬೇಕು ಇವಾಗ ನೀನು. ನಿನ್ನ ಮಕ್ಕಳು ಕೇಳಿ ಹೋಗ. ರಾಮ ಅವ್ನು ಮಲ್ಕೊಂಡವ್ನು ಹೋಗ. ನಿಂಗೆ ಭಾಗ ಬೇಡನೆ? ಬೇಕನೇ ಚಿಕ್ಕನೇ, ನಾನು ಹೇಳೋ ನಾ ಮನೆ ನನ್ನ ಹೆಸರಿಗೆ ಬರ್ಸ್ಕೊಡ್ತೀನಿ. ನಂಗೆ ಭಾಗ ಬೇಕಂದ್ರೆ ಬೇಕು. ಪಾಲು ಮಾಡ್ಬೇಕು ಇವಾಗ. ಎಷ್ಟು ಪಾಲು? 1 2 3 4 ಪಾಲು ಮಾಡ್ಬೇಕಾಗಿರೋದು. ಈ ಸದ್ಯಕ್ಕೆ ನನ್ನ ಕೈಲಿ ಆಗಲ್ಲ. ಅದೆಲ್ಲ ಕತೆ ನನಗೆ ತಿಳಿದು. ನೀನು 4 ಪಾಲನ ಮಾಡ್ಕೊ, 12 ಪಾಲನ ಮಾಡ್ಕೊ. ನನ್ನ ಪಾಲು ನನಗೆ ಕೊಟ್ಬಿಡು. ದುಡ್ಡು, ಒಡವೆ, ಗಲಾಸುಗಳು, ತಟ್ಟಿಗಳು, ಚಮಚಗಳು, ಚೌಟುಗಳು ಎಲ್ಲ ಪಾಲು ಬೇಕು ನಂಗೆ. 5,000 ದುಡ್ಡು ಕೊಡಂದ್ರೆ 500 ಮಾತು ಮಾತಾಡ್ತೀಯ ನೀನು. ಮುದುಕುನು ನೀನು. ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ. ನೀನು ಕೊಡಲ್ಲ ತಾನೆ? ಭಾಗ ಇಕ್ಕು. ಭಾಗನೂ ಇಕ್ಕಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕೊಡೋಗು. ಅದು ಯಾರನ್ನ ಕರ್ಕೊಂಬತ್ತೀವಿ ಕರ್ಕೊಂಬೋಗು. ಮಿಲ್ಟ್ರಿ ಅವ್ರನ್ನೇ ಕರ್ಕೊಂಬಾ. ಮುಂದುವರಿಯುವುದು